ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಲಸಂದೆ ವಡೆಯನ್ನು ಈ ರೀತಿ ಮಾಡಿದರೆ ಹೊರಗೆ ಗರಿ ಗರಿ ಒಳಗೆ ಮೆದುವಾಗಿ ಬರುತ್ತದೆ. ಬಹಳ ಜನ ಅಲಸಂದೆ ವಡೆ ಮಾಡ್ತಾರೆ, ಆದರೆ ಒಂದು ಚಿಕ್ಕ ತಪ್ಪಿನಿಂದ ವಡೆ ಗಟ್ಟಿಯಾಗಿ ಬಿಡುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಆ ಸೀಕ್ರೆಟ್ ಟಿಪ್ ಕೂಡ ಹೇಳ್ತೀನಿ, ಹಾಗಾಗಿ ವಿಡಿಯೋವನ್ನು ಕೊನೆವರೆಗೆ ತಪ್ಪದೇ ನೋಡಿ. ಇಲ್ಲಿ ನಾನು ರಾತ್ರಿಯೇ ಅಲಸಂದೆ ಕಾಳನ್ನು ನೆನೆ ಇಟ್ಕೊಂಡಿದ್ದೀನಿ. ಅದನ್ನು ನೀರಿನಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಬೋವಾಗ ಸ್ವಲ್ಪ ಕೂಡ ನೀರು ಹಾಕೋಬೇಡಿ, ಇದರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ನೀವು ನೀರು ಹಾಕಿದರೆ. ನಾನು ಇದನ್ನು ಸ್ವಲ್ಪ ಒರಟಾಗಿ ರುಬ್ಬಿದ್ದೇನೆ, ಇದರಿಂದ ವಡೆ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಈರುಳ್ಳಿ, ಕರಿಬೇವು ಹಾಗೆ ಕೊತ್ತಂಬರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನಕಾಯಿ ಖಾರಕ್ಕೆ ಅನುಗುಣವಾಗಿ ಬೆಳ್ಳುಳ್ಳಿ ಒಂದು ಸಣ್ಣ ಗೆಡ್ಡೆಯನ್ನು ಹಾಕ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸ್ಕೊಂಡು. ಅದಕ್ಕೆ 1/4 ಟೇಬಲ್ ಸ್ಪೂನ್ ಜೀರಿಗೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ರುಬ್ಕೊಳ್ಳಿ, ಆದರೆ ಸ್ವಲ್ಪ ಕೂಡ ನೀರನ್ನು ಸೇರಿಸಬೇಡಿ. ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನು ಮೊದಲು ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ, ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ. ನೀವು ಕೂಡ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹುದುಗ್ ಬರುತ್ತೆ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡಬೇಕು, ಆಮೇಲೆ ವಡೆನ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಒಳಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ. ಇವಾಗ ವಡೆ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ. ಕೈಗೆ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ತಗೊಂಡು ನಿಮಗೆ ಯಾವ ರೀತಿ ವಡೆ ಬೇಕೋ ಆ ರೀತಿ ತಟ್ಕೋಬೋದು. ಇಲ್ಲಿ ನಾನು ತೂತು ವಡೆ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕೂಡ ಕೈಗೆ ಅಂಟ್ಕೊಳ್ಳಿಲ್ಲ. ಇವಾಗ ನೋಡಿ, ನಾನು ಮತ್ತೊಮ್ಮೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕೈಗೆ ಹಿಟ್ಟನ್ನು ಹಾಕೋಬೇಕು, ಆಮೇಲೆ ಮಿಡಲ್ ಹೋಲ್ ಮಾಡಿದರೆ ಮುಗೀತು. ಹಾಗೆ ಇನ್ನೊಂದು ರೀತಿ ಯಾವ ರೀತಿ ವಡೆ ಮಾಡ್ಬೋದು ಅಂತ ಹೇಳ್ತೀನಿ. ಈ ರೀತಿ ಒಂದು ಕಪ್ ತಗೊಳ್ಳಿ, ಅದಕ್ಕೆ ನೀವು ಒಂದು ಬಟ್ಟೆನ ತಗೊಳ್ಳಿ, ಸ್ವಚ್ಛವಾಗಿರುವ ಬಟ್ಟೆ. ಅಲ್ಲಿ ಮೇಲೆ ಸ್ವಲ್ಪ ನೀರು ಹಚ್ಕೊಂಡು ಹಸಿ ಮಾಡ್ಕೋಬೇಕು. ಅದಕ್ಕೆ ಅಂದರೆ ಏನಾಗುತ್ತೆ, ವಡೆ ಆ ಬಟ್ಟೆಗೆ ಹತ್ಕೊಳ್ಳೋದಿಲ್ಲ, ಈಸಿಯಾಗಿ ಬರುತ್ತೆ. ಸ್ವಲ್ಪ ಹಿಟ್ಟನ್ನು ತಗೊಳ್ಳಿ, ಮಿಡಲಲ್ಲಿ ಈ ಥರ ತೂತು ಮಾಡಬೇಕು. ನಿಮಗೆ ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಆರಾಮಾಗಿ ನೀವು ವಡೆನ ಮಾಡ್ಕೋಬೋದು. ಇಲ್ಲ ಈ ಥರ ವಡೆನ ಈ ಥರ ತಟ್ಕೊಳ್ಬೋದು. ತಳ್ಳಗೆ ತಟ್ಕೊಳ್ಳಿ, ಇಲ್ಲಾಂದರೆ ಒಳಗೆ ಹಿಟ್ಟು ಜಾಸ್ತಿ ಆದರೆ ಚೆನ್ನಾಗಿ ಬರೋದಿಲ್ಲ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾಯೋದಕ್ಕೆ ಇಟ್ಟಿದ್ದೆ. ಅದಕ್ಕೆ ಫಸ್ಟು ಸ್ವಲ್ಪ ಹಾಕಿ ನೋಡಿ, ಎಣ್ಣೆ ಕಾದಿದ್ರೆ ನೀವು ಫ್ರೈ ಮಾಡ್ಕೋಬೋದು ವಡೆನ ಹಾಕಿ. ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೀವು ಹಾಕಬೇಕು, ಇಲ್ಲಾಂದರೆ ಏನಾಗುತ್ತೆ, ಎಣ್ಣೆ ಜಾಸ್ತಿ ಕಾದಿದ್ರೆ ಮೇಲೆ ಕಪ್ಪಾಗಿಬಿಡುತ್ತೆ, ಒಳಗೆ ಚೆನ್ನಾಗಿ ಬೆಂದಿರೋದಿಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಒಂದು ಸಲ ಫ್ರೈ ಮಾಡ್ಕೊಂಡು ತೆಗೆದು ಮತ್ತೆ ಎಣ್ಣೆ ಕಾದ್ಮೇಲೆ ಮತ್ತೆ ಕೂಡ ಇನ್ನೊಂದು ಸಲ ನೀವು ಫ್ರೈ ಮಾಡ್ಕೋಬೋದು. ಮೊದಲಿಗೆ ನಾನು ಹಾಗೆ ತಟ್ಟಿ ಹಾಕಿದ್ದೆ, ಇವಾಗ ನೋಡಿ ಮಿಡಲಲ್ಲಿ ತೂತು ಮಾಡಿ ಹಾಕ್ತಾ ಇದ್ದೀನಿ. 2 ರೀತಿ ನೀವು ಮಾಡ್ಕೋಬೋದು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ವಡೆಗಳನ್ನು ನಿಧಾನವಾಗಿ ತಿರುಗಿಸುತ್ತಾ 2 ಬದಿಗಳಲ್ಲಿ ಚಿನ್ನದ ಬಣ್ಣ ಬರುವವರೆಗೆ ಹುರಿಯಬೇಕು.
ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಸರಿಯಾದ ಹದದ ಅಲಸಂದೆ ವಡೆ. ನಿಮಗೆ ಚಹಾ ಜೊತೆ ತಿನ್ನಲು ಸ್ನ್ಯಾಕ್ಸ್ ಬೇಕಿದ್ದರೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ. ಮಾಡಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ರುಚಿಯಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರುಚಿಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.